ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಸೊ ಇವತ್ತೇನಪ್ಪ ಅಂದರೆ ನನ್ನ ಮೇನ್ ಸ್ಯಾರೀಸ್ ಕಲೆಕ್ಷನ್ ತೋರ್ಸೋಣ ಅಂತ ನಾನು ಯಾವ್ಯಾವ ಕಲೆಕ್ಷನ್ನ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಸ್ಯಾರೀಸ್ ಕಲೆಕ್ಷನ್ ಅದು ಮಾಡ್ತಾ ಇರೋದು, ಅಷ್ಟೊಂದು ಸ್ಯಾರೀಸ್ ಕಲೆಕ್ಷನ್ ಮಾಡಿಲ್ಲ. ಸೊ ಇವಾಗ ಮಾಡ್ತಾ ಇರೋದ್ರಿಂದ ಅದು ನಾನು ಏನೇನು ಸ್ಯಾರಿ ಕಲೆಕ್ಷನ್ ಇದೆ ಸೊ ಅದನ್ನ ತೋರಿಸ್ತೀನಿ, ಬನ್ನಿ ಗೈಸ್. ಇದು ನಮ್ಮ ದೊಡ್ಡಪ್ಪವ್ರು ಕೊಡಿಸಿರೋ ಸ್ಯಾರಿ. ಸೊ ಇದು ಬಂದು ಸೊ ಇದಕ್ಕೆ ಸರಿಯಲ್ಲ, ಈ ಥರ ಏರಿಯವರು ಅದೆಲ್ಲ ಮಚ್ಚಿಟ್ಬಿಟ್ಟಿದ್ದೀನಲ್ಲ, ಸೊ ಹಾಗಾಗಿ ಸೊ ಇದು ಸೆರಗು. ಸೊ ಈ ಥರ ಬರುತ್ತೆ. ಇದು ಮೆಚೂರ್ಡ್ ಆಗಿರೋವಾಗ ನಮ್ಮ ದೊಡ್ಡಪ್ಪವ್ರು ಕೊಡಿಸಿರೋಂಥ ಸ್ಯಾರಿ ಗೈಸ್. ಇದ್ರದ್ದು ಬ್ಲೌಸ್ ಬಂದು ಒಂದು ನಿಮಿಷ. ಸೊ ಈ ಥರ ಸಿಂಪಲ್ಲಾಗಿ ಮಾಡಿರೋದು, ಹೊಲಿಸ್ಕೊಂಡಿರೋದು ನಾನು ಇಲ್ಲೇ ಬ್ಯಾಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ಅಷ್ಟು ಬಿಟ್ಟರೆ ಇಲ್ಲಿ ಇದು ಬಂದು ನನ್ನ ಕಾಲೇಜ್ ಫಂಕ್ಷನ್ಗೆ ಹಾಕ್ಕೊಂಡಿರುವಾಗ, ಸೊ ಇದು ನನ್ನ ಕಾಲೇಜ್ ಫಂಕ್ಷನ್ಗೆ ಹಾಕೊಂಡಿದ್ದು. ಇದಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಕಾಲೇಜ್ ವೇರ್ ಮಾಡ್ತಾರಲ್ಲ, ಸೊ ಆ ಥರ ಸ್ಯಾರಿ. ಸೊ ಸಿಂಪಲ್ ಆಗಿ ಸ್ಯಾರಿ. ಬ್ಲೌಸ್ ಮಾತ್ರ ಗ್ರ್ಯಾಂಡ್ ಆಗಿದೆ. ಬ್ಲೌಸ್ ಬಂದು ಸಿಂಪಲ್ ಆಗಿರುತ್ತೆ, ಬ್ಲೌಸ್ ಮಾತ್ರ ಗ್ರ್ಯಾಂಡ್ ಆಗಿ ಇದು ಮಾಡಿದ್ದಾರೆ. ಇದು ನಾನು ಗ್ರ್ಯಾಜುಯೇಷನ್ ಫಂಕ್ಷನ್ಗೆ ಹಾಕೊಂಡಿದ್ದು. ಸೊ ಇದು ಬಂದು ನನ್ನ ತಮ್ಮ ನೋಡಿ ಕೊಡ್ತಾ ಇದ್ದಾನೆ. ಸೊ ಇದು ಅದರದ್ದು ಬೆಲ್ಟ್. ಸೊ ಈ ಥರ ಡಿಸೈನ್ ಸೊಂಟಕ್ಕೆ ಹಾಕೊಳ್ಳೋದು ಬೆಲ್ಟ್ ಇದು. ಸೊ ಇದು ಈ ಕಲೆಕ್ಷನ್. ನಾನು ಊರಿಗೆ ಹೋಗಿದ್ದೆ ಫಂಕ್ಷನ್ಗೆ, ಸೊ ಆವಾಗ ಕೊಟ್ಟರು. ಮದುವೆ ಇತ್ತು, ನಾನು ಅವತ್ತು ಸ್ಯಾರಿ ಹಾಕೋಬೇಕು ಅಂತ ಏನು ಹೋಗಿರಲಿಲ್ಲ, ಜಸ್ಟ್ ಚೂಡಿದಾರ್ ಹಾಕ್ಕೋಬೇಕು ಅಂತ ಚೂಡಿದಾರ್ ತೊಗೊಂಡೋಗಿದ್ದೆ. ಅವ್ರೇನು ಮಾಡಿದ್ರು, ಎಲ್ಲರೂ ಸ್ಯಾರಿ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ನಮ್ಮ ಮಾಮನ ಮಗಳದ್ದು ಮದುವೆ ಇತ್ತು. ಸೊ ಆ ಟೈಮಲ್ಲಿ ಅವ್ರು ಸ್ಯಾರಿ ತೊಗೊಂಡಿದ್ರು, ಅದೇ ಸ್ಯಾರಿನೇ ಕೊಟ್ಟಿದ್ದಾರೆ. ಅದು ನೀನೇ ತೊಗೊಬಿಡು ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು ಈ ಸ್ಯಾರಿ. ಸೊ ಇದು ಬಂದು ಇದ್ರದ್ದು ಸೆರಗು. ಇದು ಸೆರಗು ಈ ಥರ ಬರುತ್ತೆ. ಸೊ ಇದು ಈ ಥರ ಬರುತ್ತೆ, ಡಾರ್ಕ್ ಪಿಂಕ್ ಇರೋದು, ಮೆರೂನ್ ಬಂದು ಬಾರ್ಡ್ರ್ ಇದು ಮಾಡಿದ್ದಾರೆ. ಸೊ ಇದು ನನ್ನ ಚಿಕ್ಕಮ್ಮ ಕೊಟ್ಟಿರೋ ಸ್ಯಾರಿದು. ಅದು ಶೈನಿಶ್ ಕೂಡ ಇದೆ, ಒಂದೊಂದ್ಸರಿ ಬಿಸಿಲು ಬಂದರೆ ಏನು ಸ್ವಲ್ಪ ಗೋಲ್ಡ್ ಕಲರ್ ಕೂಡ ತೋರಿಸುತ್ತೆ ಗೈಸ್. ಸೊ ಈ ಸ್ಯಾರಿ ಇದು ಬಂದು, ಈ ಸ್ಯಾರಿ ಬಂದು ನಮ್ಮ ತಮ್ಮನ ಕೂದಲು ತೆಗೆಸಿದ್ವಿ. ಸೊ ಆವಾಗ ನಮ್ಮ ಮಮ್ಮಿ ತವರು ಮನೆಯವ್ರು ಕೊಡ್ಸಿದ್ದು, ಅಂದರೆ ನಮ್ಮ ಮಾಮ ಅವ್ರು ಕೊಡ್ಸಿದ್ದು. ಅವರು ಇಲ್ಲೇ ಬ್ಯಾಂಗ್ಳೂರಲ್ಲಿದ್ದರು, ಸೊ ಹಾಗಾಗಿ ಅವ್ರು ಕೊಡ್ಸಿದ್ದು. ಸೊ ಇದು ಬಂದು ಸೆರಗು ಗೈಸ್. ನಿಂತ ನೋಡು ಇಲ್ಲಿ ಬಿಡಿ. ಇದು ಬಂದು ಸೆರಗು ಈ ಥರ ಬರುತ್ತೆ, ಅಷ್ಟು ಕಾಣಿಸಲ್ಲ ಅನಿಸುತ್ತೆ. ಸೊ ಈ ಥರ ಆ್ಯಕ್ಚುಲಿ ಇದು ನಮ್ಮ ಮಮ್ಮಿಗೆ ಕೊಡ್ಸಿದ್ದು ಸ್ಯಾರಿ. ಸೊ ಅವ್ರು ಅವತ್ತು ವೇರ್ ಮಾಡಿದ್ರು. ಅದಾದಮೇಲೆ ನಾನೇ ಕಾಲೇಜ್ಗೆ ಹೋಗೋದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಸೈಜಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ಇಬ್ಬರು ಹಾಕೊಳ್ಳೋ ಥರನೇ ಇದೆ ಬ್ಲೌಸು. ನಾನು ವೇರ್ ಮಾಡ್ತೀನಿ, ನಮ್ಮ ಮಮ್ಮಿನೂ ವೇರ್ ಮಾಡ್ತಾರೆ ಗೈಸ್. ಸೊ ಈ ಸ್ಯಾರಿ ಬ್ಲೌಸು ತೋರಿಸೋದೇ ಮರ್ತೋಗಿದೆ. ಸೊ ಇದು ಈ ಸ್ಯಾರಿ ಬ್ಲೌಸು ಇರಿ. ಸೊ ಈ ಥರ ಇದು ನಾನೇನು ಸ್ಟಿಚ್ ಮಾಡಿಸಿಲ್ಲ, ನಮ್ಮ ಚಿಕ್ಕಮ್ಮ ಅವರೇ ಊರಲ್ಲಿ ಸ್ಟಿಚ್ ಮಾಡಿಸಿದ್ದು. ಇದು ಲೆಂತಾಗಿ ಮಾಡಿಸಿದ್ದಾರೆ. ಸೊ ಇದು ಬಂದು ನಮ್ಮ ಮಮ್ಮಿಗೆ ಅಂತ. ಸೊ ಅದನ್ನು ನಾನೇ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ನಮ್ಮ ಮಮ್ಮಿನೂ ಯೂಸ್ ಮಾಡ್ತಾರೆ, ನಾನೇ ಯೂಸ್ ಮಾಡ್ತೀನಿ. ಬಟ್ ನಾನು ಫಸ್ಟ್ ಟೈಮ್ ಹಾಕಿದ್ದು ನಾನೇ ಯೂಸ್ ಮಾಡ್ತಾ ಇರೋದು. ಸೊ ಈ ಸ್ಯಾರಿ ಬಂದು ಇದ್ರದ್ದು ಸೆರಗು ಬಂದು ಈ ಥರ ಇದೆ. ಸೊ ಈ ಥರ ಅವನು ಸ್ಯಾರಿ ಎಲ್ಲ ತಂದು ಕೊಡ್ತಾ ಇದ್ದಾನೆ. ಸೊ ಈ ಥರ ಸ್ಯಾರಿ ಇದೆ ಅಂತ ಹೇಳ್ಬಿಟ್ಟು ಇದ್ರದ್ದು ಸ್ಯಾರಿ ಇದು ಬ್ಲೌಸು ಎಲ್ಲೋ ಮಿಸ್ ಆಗಿದೆ, ನೋಡಬೇಕು. ಪಿಂಕ್ ಕಲರ್, ಇದೇ ಕಲರೇ ಬ್ಲೌಸ್ ಇರೋದು, ಡಾರ್ಕ್ ಪಿಂಕು. ಸೊ ಇದು ಬಂದು ನಾನು ಕಾಲೇಜ್ ಫಂಕ್ಷನ್ಗೆ ಹಾಕಿದ್ದು, ಮೋಸ್ಟ್ಲಿ ಫೈನಲ್ ಇಯರ್ದು ಯಾವುದೋ ಒಂದು 5th ಸೆಮ್ಗೆ ಅನ್ಸುತ್ತೆ ಹಾಕಿದ್ದು ಗೈಸ್ ಸ್ಯಾರಿ. ನಾನು ಮೆಚೂರ್ಡ್ ಆದಾಗ ನಮ್ಮ ಅಜ್ಜಿ ಕೊಡಿಸಿರೋ ಸ್ಯಾರಿ ಇದು. ಮೆಚೂರ್ಡ್ ಟೈಮಲ್ಲಿ ಹಾಕ್ಕೊಂಡಿದ್ದು ಸ್ಯಾರಿ ಇದು. ಆ ಟೈಮಲ್ಲಿ ಹಾಕ್ಕೊಂಡಿದ್ದು. ಇದ್ರದ್ದು ಬ್ಲೌಸ್ ಏನು ನಾನು ಸ್ಟಿಚ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ನನ್ನ ಫೋಟೋಸ್ ಕೂಡ ಮಿಸ್ ಆಗಿಬಿಟ್ಟಿದೆ ಆ ಟೈಮ್ದು. ಯಾಕಂದರೆ ಫೋನ್ ನಂದು ಅವಾಗ ಇರಲಿಲ್ಲ, ಬೇರೆ ಅವ್ರ ಫೋನಲ್ಲಿತ್ತು. ಸೊ ಹಾಗಾಗಿ
ಸೊ ಈ ಸ್ಯಾರಿ ಬಂದು ಈ ಥರ ಫ್ಲವರಿಶ್ ಬರುತ್ತೆ, ಆವಾಗ ಈ ಥರ ಇದು ಸೆರಗು ಬರುತ್ತೆ. ಸೊ ಇದು ಬ್ಲೌಸು ನಾನು ಸ್ಟಿಚ್ ಮಾಡ್ಸೋಕೆ ಹೋಗಿಲ್ಲ, ಯಾಕಂದ್ರೆ ನಾನು ಅವತ್ತಷ್ಟೇ ಹಾಕಿದ್ದು. ಅದಾದಮೇಲೆ ನಾನು ಮೊನ್ನೆ ರೀಸೆಂಟಾಗಿ ಜಾತ್ರೆಗೆ ಹೋಗಿದ್ದೆ ನಮ್ಮ ಚಿಕ್ಕಮ್ಮ ಊರಿಗೆ. ಸೊ ಆವಾಗ ಅವ್ರು ಕೊಡಿಸಿದ್ರು, ಟಾಪು ಕೊಡಿಸಿದ್ರು ಒಂದು. ಸೊ ಅದ್ರ ಜೊತೆಗೆ ಸ್ಯಾರಿನೂ ತೊಗೊಂಡು, ರೇಷ್ಮೆ ಸ್ಯಾರಿ ಥರನೇ ಕಾಣಿಸುತ್ತೆ, ಬಾರ್ಡ್ರೂ ಆ ಥರನೇ ಇದೆ. ಬಟ್ ಸ್ಯಾರಿ ಮಾತ್ರ ಕಾಲೇಜ್ಗೆ ಲುಕ್ ಆಗುತ್ತಲ್ವ, ಸೊ ಆ ಥರ ಸ್ಯಾರಿ ಇದು. ಸೊ ಇದನ್ನ ಏನು ಸ್ಟಿಚಸ್ ಏನು ಮಾಡಿಸಿಲ್ಲ. ಸೊ ಇದು ಸೆರಗು, ಈ ಥರ ಸೆರಗು ಡಿಸೈನ್ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ. ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು. ಸೊ ಮೋಸ್ಟ್ಲಿ ಕಾಲೇಜ್ ಫಂಕ್ಷನ್ ಇದ್ದಾಗ ಹಾಕೊಂಡ್ತೀನಿ, ಆವಾಗ ನಾನು ಫೋಟೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ನಿಮಗೆ ಸೊ ಈ ಡಿಸೈನಿಂದಲೇ ನಾನು ಸ್ಯಾರಿನ ತೊಗೊತಿದ್ದೆ, ಯಾಕಂದರೆ ರೇಷ್ಮೆ ಸ್ಯಾರಿ ಥರನೇ, ಈ ಸ್ಯಾರಿ ಥರನೇ ಡಿಸೈನ್ ಬರುತ್ತೆ. ಸೊ ಹಾಗಾಗಿ ತಗೊಂಡಿದ್ದು. ಈ ಸ್ಯಾರಿದೇ ತೋರಿಸ್ತಿದ್ದೀನಿ, ಅದನ್ನು ಬ್ಲೌಸ್ ತೋರಿಸಿಲ್ಲ. ಸೊ ಈ ಸ್ಯಾರಿ ಬ್ಲೌಸ್ ಇದು ಸ್ಲೀವ್ಸ್ ಬರುತ್ತೆ, ಇಲ್ಲಿ ಫುಲ್ ಬಾರ್ಡ್ರದ್ದು ಫುಲ್ ಸ್ಲೀವ್ಸ್ ಬರುತ್ತೆ. ಸೊ ಇದನ್ನು ಇನ್ನೂ ಸ್ಟಿಚ್ ಮಾಡಿಸ್ಬೇಕು, ಸ್ಟಿಚ್ ಮಾಡಿಸೋಣ ಅಂತ. ಸೊ ಅದ್ರ ಜೊತೆಗೆ ಈ ಥರದ್ದು ಒಂದು ಸ್ಯಾರಿ ತೊಗೊಂಡೆ. ಸೊ ಇದು ನಮ್ಮ ಮಮ್ಮಿ ಅವತ್ತು ವೇರ್ ಮಾಡಿದರು ಸ್ಯಾರಿ, ಇದು ಚಿಕ್ಕಮ್ಮ ಮೊದಲೇ ತೊಗೊಂಡು ಇಟ್ಕೊಂಡಿದ್ರು. ಸೊ ಅವತ್ತು ವೇರ್ ಮಾಡಿದರು. ಅದಾದಮೇಲೆ ನಮ್ಮ ಮಮ್ಮಿ ನನಗೆ ಉಟ್ಕೊಳ್ಳೋಕ್ಕೆ ಕೊಟ್ಟರು. ಸೊ ಅದ್ರದ್ದು ಬ್ಲೌಸ್. ಸೊ ಈ ಥರ ಡಿಸೈನ್, ಫುಲ್ ಡಿಸೈನ್ ಬರುತ್ತೆ. ಸೊ ಇದು ಕೂಡ ಸ್ಲೀವ್ಸೇ, ತೋಳಿಗೆ ಬರುತ್ತೆ ಇದು ಡಿಸೈನ್. ಸೊ ಇದು ಕೂಡ ಸ್ಟಿಚ್ ಮಾಡಿಸ್ಬೇಕು. ಇದೆಲ್ಲ ನ್ಯೂ ಸ್ಯಾರಿ ತೊಗೊಂಡಿದ್ದು. ಸೊ ಇದು ಬಂದು ನಮ್ಮ ಮಮ್ಮಿ ಸ್ಯಾರಿ ಇದು. ಸೊ ಇದ್ರದ್ದು ಸೆರಗು ಬಂದು ಸ್ವಲ್ಪ ರಫ್ ಇದೆ ಸ್ಯಾರಿ, ಆದರೆ ಸೊ ಈ ಥರ ಬರುತ್ತೆ ಇದ್ರದ್ದು ಸೆರಗು ಬಂದು. ಇದ್ರದ್ದು ಬ್ಲೌಸು ಎಲ್ಲ ಮಿಸ್ ಆಗಿದೆ. ಸೊ ನಮ್ಮ ಡ್ಯಾಡಿ ಕೊಡ್ಸಿದ್ದು ಸ್ಯಾರಿ ನಮ್ಮ ಮಮ್ಮಿಗೆ. ಸೊ ಇದು ಫುಲ್ಲು ವರ್ಕ್ ಈ ಥರ ಬರುತ್ತೆ. ಇಲ್ಲ ವೈಟ್ ಕೊಡು, ತಗೊಂಡಿರ್ತಾನೆ ಇದು. ಈ ಸುಮ್ಮನೆ ಇರು. ಸೊ ಇದು ನೋಡಿ ಗಾಯ್ಸ್, ಗಟ್ಟಿ ಮಾಡಿದ್ದ. ಸೊ ನೋಡಿ ಗಾಯ್ಸ್, ನಮ್ಮ ಮಮ್ಮಿ ಅವ್ರ ಮದುವೆ ಟೈಮಲ್ಲಿ ಕೊಟ್ಟಿದ್ದ ಸ್ಯಾರಿ ಇದು, ಇಳೆ ಸೀರೆ ಅಂತ. ಓ ಈ ಥರ ಇದೆ ಗಾಯ್ಸ್, ಚೆನ್ನಾಗಿದೆ ಡಿಸೈನ್ ಎಲ್ಲ. ಸಾಫ್ಟ್ ಸಿಲ್ಕು, ಸಾಫ್ಟಾಗಿದೆ ಸ್ಯಾರಿ. ನೋಡಿ ಫೋಲ್ಡ್ ಮಾಡಿದ್ರು ಕೂಡ ಇಷ್ಟು ಸಾಫ್ಟಾಗಿರುತ್ತೆ. ಸೊ ಇದು ಸೆರಗು ಬಂದು ತೋರಿಸ್ತೀನಿ. ವಿಜಯ್ ಗಡ್ಬ ತೀರ ಓಟು ಬಿಚ್ಚಬೇಡ. ನೀನು ಮಾತಾಡಬೇಡ ಅಲ್ಲಿ. ಈ ಥರ ಬರುತ್ತೆ ಸೆರಗು. ಚೆನ್ನಾಗಿದೆ ಮದಿ ಸೀರೆ ಈ ಥರ. ಸೊ ಇದು ಲಂಗ ಬ್ಲೌಸ್ ಗೈಸ್. ಸ್ಯಾರಿ ಜೊತೆಗೆ ಲಂಗ ಬ್ಲೌಸ್ ಕೂಡ ಸಾಕು, ಆ ಕಡೆ ಮಾತಾಬೇಡ. ಸೊ ಇದು ಲಂಗ ಬ್ಲೌಸು. ಸೊ ಇದು ನಾನು ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಡ್ಯಾಡಿ ಕೊಡಿಸಿದ್ದು. ಸ್ಕೂಲ್ ಟೈಮ್ ಅಂದರೆ ಹೈಸ್ಕೂಲ್ ಟೈಮಲ್ಲಿ ಯಾವುದೋ ಡ್ಯಾನ್ಸ್ ಇತ್ತು, ನನ್ನ ಹತ್ರ ನಾನು ತೊಗೊಂಡಿರಲಿಲ್ಲ. ಸೊ ಆವಾಗ ಅವ್ರ ಹತ್ರ ಹಠ ಮಾಡಿ ತೆಗ್ಸ್ಕೊಂಡಿರೋ ಲಂಗ ಬ್ಲೌಸು ಗೈಸ್ ಇದು. ಸೊ ಫುಲ್ ಈ ಥರ ಇದೆ ಅದು ಸಾಡಿ. ಇದು ಬ್ಲೌಸು. ಸೊ ಇದ್ರದ್ದು ಸೊ ಅದರಲ್ಲೇ ಎಲ್ಲ ವರ್ಕ್ ಇತ್ತು. ಸೊ ಹಾಗಾಗಿ ಇದು ಬ್ಲೌಸು ಗೈಸ್ ಇದ್ರದ್ದು. ಮತ್ತು ಇದು ವೆಲ್. ಸೊ ಅದು ದುಪ್ಪಟ್ಟ ಡೌನ್ ಬರುತ್ತಲ್ಲ, ಸೊ ಅದು ಇದು ರೇಷ್ಮೆ ಸೀರೆ ಇತ್ತು. ಈ ಕಡೆ ರೇಷ್ಮೆ ಅಂತ ಈ ಥರ ಸೀರೆ ಇತ್ತು.